ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಏನು ಹಬ್ಬ ಹತ್ತಿರದಲ್ಲಿರೋದ್ರಿಂದ ಹಬ್ಬದ ಕೆಲಸಗಳನ್ನೋದು ಶುರುವಾಗಿದೆ. ಬೆಳಗ್ಗೆಯಿಂದನೇ ನನ್ನ ವ್ಲಾಗ್ನ ಕೂಡ ಶುರು ಮಾಡ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಬೆಳಗಿನ ನನ್ನ ರೊಟೀನ್ ಸ್ಟಾರ್ಟ್ ಆಗುವಂಥದ್ದೇ ಡಿಟಾಕ್ಸ್ ವಾಟರಿಂದ. ಅದರಲ್ಲೂ ನಾನು ಕೆಲವೊಂದು ಇನ್ಸ್ಟೆಂಟ್ ಪೌಡರ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಏನಾದರೂ ಟೈಮ್ ಇಲ್ಲ ಅಂದಾಗ ಬಿಸಿ ನೀರಿಗೆ ಜಸ್ಟ್ ಆ ಪೌಡರ್ನ ಹಾಕಿಬಿಟ್ಟು ನಿಂಬೆ ರಸನ ಹಾಕ್ಕೊಂಡು ಕುಡಿಬೋದು ಅನ್ನೋದ್ರಿಂದ ಸೊ ಇಲ್ಲಿ ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟೇ ಗಡಿಬಿಡಿ ಇದ್ರೂ ಬೆಳಗ್ಗೆ ತಗೊಳ್ಳೋ ಅಂಥ ಫಸ್ಟ್ ಗ್ಲಾಸ್ ಆಫ್ ವಾಟರ್ನ ತುಂಬ ನಿಧಾನವಾಗಿ ತುಂಬ ಪೀಸ್ಫುಲ್ಲಾಗಿ ಕುಡಿತೀನಿ. ಇದು ನನಗಿರೋ ಅಂಥ ಒಂದು ಗುಡ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು. ಈ ಒಂದು ಗ್ಲಾಸ್ ಆಫ್ ವಾಟರ್ನ ಮಿನಿಮಮ್ ಒಂದು 10 ರಿಂದ 15 ನಿಮಿಷ ಸಿಪ್ ಮಾಡ್ತೀನಿ. ಇವತ್ತಿನ ನನ್ನ ಪ್ರೀ ಪ್ಲಾನ್ಸ್ ಏನು, ಯಾವುದಕ್ಕೆ ಫಸ್ಟ್ ಪ್ರಿಫರೆನ್ಸ್ನ ಕೊಡಬೇಕು, ಯಾವ ರೀತಿ ನನ್ನ ರೊಟೀನ್ಸ್ನ ನಾನು ಸೆಟ್ ಮಾಡಿಕೊಂಡ್ರೆ ಎಲ್ಲ ಕೆಲಸಗಳನ್ನ ಬೇಗ ಇನ್ ಟೈಮಲ್ಲಿ ಫಿನಿಷ್ ಮಾಡ್ಕೊಳ್ತೀನಿ ಅನ್ನೋದನ್ನು ಯೋಚನೆ ಮಾಡ್ತಾನೆ. ಸೊ ಡಿಟಾಕ್ಸ್ ವಾಟರ್ ಅನ್ನೋದು ಎಂಜಾಯ್ ಮಾಡಿದೆ. ಈಗ ಫಸ್ಟಿಗೆ ನಾನು ಈ ಗಾರ್ಡನಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಂಟ್ರಿ ವೇಲ್ಲಿರುವಂಥ ಪ್ಲಾಂಟ್ಸ್ಗೆ ಡೈಲಿ ನೀರನ್ನ ಹಾಕ್ತಾ ಇರ್ತೀನಿ. ಅದರಲ್ಲೂ ಹಕ್ಕಿ ಮತ್ತು ಬೇಳೆಕಾಳು ತೊಳೆದಿರುವಂಥ ನೀರನ್ನ ಹಾಕೋ ಕಾರಣ ಮಣ್ಣು ಬೇಗನೆ ಒಂದು ರೀತಿ ಸಿಪ್ಪೆ ಥರ ಇರುತ್ತೆ. ಅದನ್ನು ಸ್ವಲ್ಪ ಲೂಸ್ ಮಾಡ್ಕೊಳ್ಳೋಣ ಅಂತ ಒಂದು ಚಾಕುನ ತೊಗೊಂಡು ಬಂದು ಫಸ್ಟ್ ತುಳಸಿ ಗಿಡದ ಹತ್ರ ಇರುವಂತಹ ಮಣ್ಣನ್ನ ಲೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಒಂದು 20 to 25 ಡೇಸ್ ಬ್ಯಾಕ್ ಗಾರ್ಡನ್ಗೆ ಸಂಬಂಧಪಟ್ಟಿರುವಂಥ ಕೆಲಸಗಳನ್ನ ಮಾಡೋ ವಿಡಿಯೋದಲ್ಲಿ ತೋರಿಸಿದ್ದೆ. ಮಣ್ಣೆಲ್ಲ ಯಾವ ಥರ ಲೂಸ್ ಮಾಡ್ತೀನಿ, ಯಾವ ಥರ ನಾನು ಏನಾದ್ರು ಪಾಟಲ್ಲಿ ತುಂಬ ಜಾಸ್ತಿ ಬೇರ್ ಸೇರ್ಕೊಂಡಿದ್ರೆ ಅದನ್ನೆಲ್ಲ ಕಟ್ ಮಾಡ್ತೀನಿ ಅನ್ನೋದನ್ನು. ಸೊ ಹಂಗಾಗಿ ಇಲ್ಲಿ ತುಂಬ ಜಾಸ್ತಿ ಹೊತ್ತು ಮಾಡೋ ಅಂತಹ ಕೆಲಸಗಳೇನಿಲ್ಲ. ಜಸ್ಟು ಆ ಎಲೆಗಳೆಲ್ಲ ಯಾವ್ಯಾವುದು ಬ್ರೌನ್ ಆಗಿದೆ ಮತ್ತು ಮಣ್ಣು ಯಾವ್ಯಾವುದು ಸ್ವಲ್ಪ ಗಟ್ಟಿಯಾಗಿದೆ ಅದನ್ನೆಲ್ಲ ಸ್ವಲ್ಪ ಲೂಸ್ ಮಾಡಿಕೊಂಡು ಕಳೆ ಎಲ್ಲ ಬಂದಿರುತ್ತೆ ಅಲ್ವಾ, ಅದನ್ನೆಲ್ಲ ತೆಗಿತಾ ಇದ್ದೀನಿ. ಇನ್ನು ಇಲ್ಲಿ ಪೋಥೋಸ್ಗೆ ಸಂಬಂಧಪಟ್ಟಿರುವಂಥ ಒಂದು ಪ್ಲಾಂಟ್ ಇದೆ. ಇದರಲ್ಲಿ ರೂಟ್ಸ್ ತುಂಬ ಉದ್ದವಾಗಿ ಒಂದು ರೀತಿ ಕೋಲ್ ಬಂದಿದೆಯೇನೋ ಅನ್ನೋ ಥರ ಬಂದಿದೆ. ಅದನ್ನೆಲ್ಲ ಕಟ್ ಮಾಡಿಕೊಂಡು ಇನ್ನು ಲಾಸ್ಟ್ ವಿಡಿಯೋದಲ್ಲಿ ನಾನು ಗಾರ್ಡನ್ ಸಂಬಂಧಪಟ್ಟಂಗೆ ಶೇರ್ ಮಾಡಿದ್ದೆ ಅಲ್ವಾ, ಅದರಲ್ಲಿ ಈ ಅರೇಕಾ ಫಾರ್ಮ್ನ ನಾನು ಡಿವೈಡ್ ಮಾಡಿ 2 ಪಾರ್ಟ್ಗೆ ಶಿಫ್ಟ್ ಮಾಡಿದ್ದೆ. ಅದರಲ್ಲೊಬ್ರು ಕಮೆಂಟ್ ಮಾಡಿದರು, ಆ್ಯಕ್ಚುಲಿ ನಾವು ಕೂಡ ಹಿಂಗೆ ಮಾಡಿದ್ವಿ, ಪ್ಲ್ಯಾಂಟ್ ಬಂದಿಲ್ಲ, ನಿಮ್ಗೆ ಬರುತ್ತೋ ಇಲ್ವಾ ನೋಡೋಣ ಅಂತ. ದಿಸ್ ಈಸ್ ನಾಟ್ ಮೈ ಫಸ್ಟ್ ಟೈಮ್. ಈಗಾಗಲೇ ನಾನಿದು ಸೆಕೆಂಡ್ ಆರ್ ಥರ್ಡ್ ಟೈಮ್ ಏನೋ. ಸೊ ತುಂಬ ಚೆನ್ನಾಗೇ ಗ್ರೋ ಆಗಿದೆ, ಅದರಲ್ಲೇನು ಡಿಫ್ರೆನ್ಸ್ ಅನ್ನೋದಿಲ್ಲ. ಫೈನಲಿ ಇಷ್ಟು ಕಸ ಅನ್ನೋದು ಕಲೆಕ್ಟ್ ಆಗಿದೆ. ಇದನ್ನು ನಾನು ಆಮೇಲೆ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ಕ್ಲೀನಿಂಗ್ ಟೈಮ್ ಬೇಕಾಗುತ್ತೆ. ಹಂಗಾಗಿ ಫ್ಲೋರ್ ಕ್ಲೀನ್ ಮಾಡೋದಕ್ಕಿಂತ ಮುಂಚೆನೇ ಮಾಡ್ಕೊಂಡಿದ್ದೀನಿ. ಇನ್ನು ನೆನ್ನೆ ಎಲ್ಲ ನಾನು ಸೋಫಾನ ಕ್ಲೀನ್ ಮಾಡೋಕ್ಕೆ ಈ ಸ್ಕ್ರಬ್ಬರ್ನ ಯೂಸ್ ಮಾಡಿದ್ದೆ. ನಿಮ್ಮಲ್ಲಿ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತೇ ಇರುತ್ತೆ ನಾನು ಸ್ಪಿನ್ ಸ್ಕ್ರಬ್ಬರ್ನ ಯೂಸ್ ಮಾಡಿಕೊಂಡು ನನ್ನ ಲೆದರ್ ಸೋಫಾನ ಕ್ಲೀನ್ ಮಾಡ್ಕೊಳ್ತೀನಿ ಅಂತ. ಅದು ಡ್ರೈ ಆಗಲಿ ಅನ್ನೋದ್ರಿಂದ ಇಟ್ಟಿದ್ದೆ. ಈಗ ಎಲ್ಲದನ್ನು ಕೂಡ ಒಂದು ಬಾಕ್ಸಲ್ಲಿ ಹಾಕಿ ನೀಟಾಗಿ ಎತ್ತಿಟ್ಕೊಳ್ಳೋಣ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಇನ್ನು ಈ ಗನ್ ಏನಿದೆ ಇದನ್ನು ಎಲ್ಲಾದರೂ ಹ್ಯಾಂಗ್ ಮಾಡಿದ್ರೆ ಬೆಟರು, ಉದ್ದ ಎಲ್ಲ ಇದೆ ಅಲ್ವಾ ಅನ್ನೋದ್ರಿಂದ ಸೊ ನೀಟಾಗಿ ಅದನ್ನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ಈ ಥರ ಇಟ್ಟಲ್ಲ ಅಂದರೆ ಉದ್ದ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು, ಇಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ವೈಟ್ ಕಲರ್ ಪಾರ್ಟ್ ಇದೆ ಅಲ್ವಾ ಅಷ್ಟು ಮಾತ್ರನೂ ಕೂಡ ಯೂಸ್ ಮಾಡ್ಕೋಬೋದು. ಹೆಂಗೂ ನಾವು ಕೆಲವೊಂದು ಕ್ಲೀನಿಂಗ್ ಟೂಲ್ಸ್ ಎಲ್ಲ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಈ ಥರ ಒಂದು ಹ್ಯಾಂಗರ್ನ ಫಿಕ್ಸ್ ಮಾಡಿಸ್ಕೊಂಡಿದ್ದೀನಿ. ಅಲ್ಲೇ ಇದನ್ನು ಕೂಡ ಹ್ಯಾಂಗ್ ಮಾಡ್ತೀನಿ. ಆಲ್ಮೋಸ್ಟ್ ಮನೆಯ ಎಲ್ಲ ಪಾರ್ಟ್ಸು ಕೂಡ ಕ್ಲೀನ್ ಮಾಡಿದಾಗಿದೆ. ಜಸ್ಟ್ ಸ್ಟೋರ್ ರೂಮು ಮತ್ತು UPS ಇಡುವಂಥ ಕೆಲವೊಂದು ಏರಿಯಾಸ್ ಇದೆ, ಅದನ್ನು ಈಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನೀವು ಅಬ್ಸರ್ವ್ ಮಾಡಿದ್ರೆ ನನಗೆ ಇದು ತುಂಬ ಜಾಸ್ತಿ ಡೀಪ್ ಕ್ಲೀನಿಂಗ್ ಅನ್ನೋ ಥರ ಇರಲ್ಲ. ಯಾಕಂದರೆ ನಾನು ಆಗಾಗ ಕೆಲವೊಂದು ಕ್ಲೀನಿಂಗ್ಸ್ನ ಫಾಲೋ ಮಾಡೋದ್ರಿಂದ ಇದನ್ನು ಪೂರ್ತಿ ಡೀಪ್ ಕ್ಲೀನ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಜಸ್ಟ್ ಮೇಲಿಂದ ಮೇಲೆ ಮಾತ್ರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇಲ್ಲೂ ಕೂಡ ಕೆಲವೊಂದು ಈ ಥರ ಟ್ರೇಸ್ ಎಲ್ಲ ಇರುತ್ತೆ ಅಲ್ವ, ಅದನ್ನು ಇಟ್ಕೊಂಡಿರ್ತೀನಿ. ಮತ್ತು ಗ್ರಾಸರೀಸ್ ಎಲ್ಲ ಅದರಲ್ಲೂ ಬಲ್ಕ್ ಕ್ವಾಂಟಿಟಿಯಲ್ಲಿ ತೊಗೊಂಡು ಬರೋದನ್ನೆಲ್ಲ ಇಟ್ಕೊಂಡಿರ್ತೀನಿ. ಅದನ್ನೆಲ್ಲ ಕೂಡ ಚೆಕ್ ಮಾಡಿಕೊಂಡು ನೀಟಾಗಿ ಒಂದು ಸತಿ ಆ ಫ್ಲೋರೆಲ್ಲ ವೈಪ್ ಮಾಡಿಕೊಂಡು ಮತ್ತೆ ರಿಅರೇಂಜ್ ಮಾಡ್ಕೊಳ್ತೀನಿ. ಸ್ಟೋರ್ ರೂಮ್ ಅಂದ್ರೇ ನಾವು ಕೆಲವೊಂದು ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಸ್ಟೋರ್ ಮಾಡ್ತಾ ಇರ್ತೀವಿ. ಸೊ ಅದರಿಂದನೇ ಸಣ್ಣ ಸಣ್ಣ ಗೂಡು ಕಟ್ಟೋ ಹುಳಗಳೆಲ್ಲ ಜಾಸ್ತಿ ಆಗ್ತಿರುತ್ತೆ. ಅದರಲ್ಲಿ ನಾವು ಮಂತ್ಲಿ ಒನ್ಸ್ ಕ್ಲೀನ್ ಮಾಡಿದ್ರೂ ಕೂಡ ಸೊ ಇದು ಎನಿ ಟೈಮ್ ಕ್ಲೋಸ್ಡ್ ಇರೋ ಕಾರಣ ಕಾರ್ನರ್ಸಲ್ಲೆಲ್ಲ ಸ್ವಲ್ಪ ಗೂಡು ಕಟ್ಟುವಂಥದ್ದು ಮತ್ತು ಸಣ್ಣ ಸಣ್ಣ ಹುಳಗಳನ್ನೋದು ಕಾಣಿಸ್ಕೊಳ್ತಿರುತ್ತೆ. ಅದರಲ್ಲಿ ಅದೇ ಗೂಡು ಕಟ್ಟೋವಂಥ ಹುಳಗಳು. ಸೊ ಹಂಗಾಗಿ ಅದನ್ನೆಲ್ಲ ವೈಪ್ ಮಾಡ್ಕೊಂಡಿದ್ದೀನಿ ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡಿ. ಈಗ ಒಂದು ಸತಿ ಫ್ಲೋರ್ ಕೂಡ ಕ್ಲೀನ್ ಮಾಡಿಸ್ಬಿಡೋಣ ಅಂತ ಫಸ್ಟಿಗೆ ಕಸ ಗುಡ್ಸೋಕ್ಕೆ ಹೇಳಿದ್ದೀನಿ.
ಇನ್ನು ನಮ್ಮ ಹೆಲ್ಪರ್ ಅದೆಲ್ಲ ಮಾಡ್ತಿದ್ದಂಗೆ ಇನ್ನೊಂದು ಕಡೆ ಈ ಕ್ಲೀನಿಂಗ್ ಟೂಲ್ಸ್ ಎಲ್ಲ ಇಟ್ಟಿರ್ತೀವಲ್ವ, ಆ ಒಂದು ಪ್ಲೇಸ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟ್ ಮನೆ ಕ್ಲೀನಿಂಗಿಗೆಲ್ಲ ನಾನು ಕೆಲವೊಂದು ಡಸ್ಟರ್ಸ್ನ ಯೂಸ್ ಮಾಡಿಸಿದ್ದೆ, ಅದನ್ನು ವಾಶ್ ಮಾಡಿರಲಿಲ್ಲ. ಹಂಗಾಗಿ ಈಗ ವಾಶ್ ಮಾಡಿ ಅಂತ ಅದನ್ನು ವಾಶ್ಗೆ ಹಾಕ್ಬಿಟ್ಟು ಸೊ ಜಸ್ಟ್ ಒಂದು ವೆಟ್ ಕ್ಲಾತಿಂದನೇ ಈ ಏರಿಯಾನ ಕೂಡ ಒಂದ್ಸತಿ ವೈಪ್ ಮಾಡ್ಕೊಂಡಿದ್ದೀನಿ. ಇನ್ನು ನಾನು ಮನೆ ಕ್ಲೀನ್ ಮಾಡಿಸ್ಬೇಕಾದ್ರೇ ಹಬ್ಬದಲ್ಲಿ ಯೂಸ್ ಮಾಡುವಂಥ ಕೆಲವೊಂದು ಥಿಂಗ್ಸ್ನ ಯೂಸ್ ಆಗುತ್ತೆ ಅನ್ನೋದನ್ನೆಲ್ಲ ಕೂಡ ಈ ಪ್ಲೇಸಲ್ಲಿ ಜೋಡಿಸಿ ಇಟ್ಕೊಳ್ತಾ ಇದ್ದೆ. ಸೊ ಈ ಟೂಲ್ಸ್ ಏನಿದೆ ಅಂದರೆ ಈ 2 ಸ್ಟ್ಯಾಂಡಿಗೆ ತೋರಿಸ್ತಾ ಇದ್ದೀನಲ್ವ, ಈ ಟೂಲ್ಸ್ ಯೂಸ್ ಆಗ್ಬೋದು ಅನ್ನೋದ್ರಿಂದ ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಇದು ಒಂದು ಲಾಸ್ಟ್ ಮಿನಿಟ್ ಕ್ಲೀನಿಂಗ್ ಅಂತಲೇ ಹೇಳ್ಬೋದು. ಸುಮಾರು ಜನ ಇದನ್ನು ಕೆಲವೊಂದ್ಸತಿ ಸ್ಕಿಪ್ ಮಾಡ್ತಿರ್ತೀವಿ, ಕೆಲವೊಂದ್ಸತಿ ಮರಿತಿರ್ತೀವಿ. ಪೂಜಾ ರೂಮ್ ಎಲ್ಲ ಡೀಪ್ ಕ್ಲೀನ್ ಆಗಿತ್ತು, ಬಟ್ ಅವತ್ತು ಅಮಾವಾಸ್ಯೆ ಇದ್ದಿದ್ದ ಕಾರಣ ನಾನು ಈ ಹಾರಗಳೆಲ್ಲ ತೆಗೆದಿರಲಿಲ್ಲ, ಅಂದರೆ ತೋರಣಗಳನ್ನ. ಸೊ ಇವತ್ತು ಈ ತೋರಣಗಳನ್ನೆಲ್ಲ ತೆಗೆದ್ಬಿಟ್ಟು ವಾಶ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ತುಂಬ ಜಾಸ್ತಿ ಡಸ್ಟಿ ಏನಿರಲಿಲ್ಲ. ಸೊ ಜಸ್ಟ್ ಎಂಟ್ರೆನ್ಸಲ್ಲಿ ಇದ್ದಿದ್ದ ತೋರಣ ಮಾತ್ರ ಧೂಳು ಸ್ವಲ್ಪ ಜಾಸ್ತಿ ಆಗಿತ್ತು, ಅದು ಬಿಟ್ಟರೆ ಜಿಡ್ಡೆಲ್ಲ ಏನಿರಲಿಲ್ಲ. ಪೂಜಾ ರೂಮ್ ಡೋರ್ಗೂ ಕೂಡ ಈ ತೋರಣಗಳನ್ನ ಹಾಕಿದ್ದೆ. ಇದು ಒಂದು ಕ್ಲಾತ್ದು ಇದೆ, ಒಂದು ಬೀಡ್ಸ್ದೆಲ್ಲ ಇದೆ, ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಈ ಥರ ತೋರಣ ಎಲ್ಲ ಕ್ಲೀನ್ ಮಾಡಿದಾಗ ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ. ಈ ಫ್ಲವರ್ಸ್ನ ಕೂಡ ಒಂದ್ಸತಿ ತೆಗಿತಾ ಇದ್ದೀನಿ. ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ತೀನಿ, ತುಂಬ ಲಾಂಗ್ ಪ್ರೋಸೆಸ್ ಅಂತ ಏನಿಲ್ಲ. ಜಸ್ಟ್ ಬಕೆಟಲ್ಲಿ ನೀರನ್ನ ಬಿಟ್ಟು ಅದರಲ್ಲಿ ಸ್ವಲ್ಪ ಯಾವುದಾದ್ರೂ ಲಿಕ್ವಿಡ್ ಡಿಟರ್ಜೆಂಟ್ನ ಹಾಕ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನೇನು ತೆಗೆದಿಟ್ಕೊಂಡಿದ್ದೆ ತೋರಣ ಮತ್ತು ಡೆಕೋರೇಷನ್ಗೆ ಯೂಸ್ ಮಾಡಿರುವಂಥ ಆರ್ಟಿಫಿಷಿಯಲ್ ಫ್ಲವರ್ಸ್ ಅದನ್ನೆಲ್ಲನೂ ಈ ನೀರೆಲ್ಲ ಹಾಕಿಬಿಟ್ಟು ಒಂದು 15ರಿಂದ 20 ನಿಮಿಷ ಬಿಟ್ಬಿಡ್ತೀನಿ. ಇನ್ನು ಕೆಲವೊಂದು ಡಸ್ಟಿಂಗ್ ಎಲ್ಲ ಏನಿರುತ್ತೆ, ಸೊ ಹೆಲ್ಪರ್ ಮಾಡಬೇಕಾದ್ರೇ ಅವ್ರ ಜೊತೆಗೂ ಅವ್ರು ಮಾಡದೇ ಇರೋವಂಥ ಕೆಲವೊಂದು ಸೆನ್ಸಿಟಿವ್ ವರ್ಕ್ಸ್ ಎಲ್ಲ ಕೂಡ ನಾನು ಮಾಡ್ಕೊಳ್ತೀನಿ. ಇನ್ನು ಈಗ ನಾನು ತೋರಣಗಳೆಲ್ಲ ತೋರಿಸ್ದೆ ಅಲ್ವಾ, ಅವುಗಳನ್ನ ಇಲ್ಲಿ ಒಣಗಾಕ್ಬೋದು ಅನ್ನೋದ್ರಿಂದ ರೈಲಿಂಗ್ಸ್ನ ಕೂಡ ಒಂದ್ಸತಿ ವೈಪ್ ಮಾಡ್ಕೊಂಡಿದ್ದೀನಿ. ತುಳಸಿ ಕಟ್ಟೆಯಲ್ಲಿ ಮಣ್ಣೆಲ್ಲ ಲೂಸ್ ಮಾಡಬೇಕಾದ್ರೆ ಸೈಡ್ಗೆಲ್ಲ ಸಿಡ್ದಿತ್ತು. ಮತ್ತು ಕೆಲವೊಂದು ಗಾರ್ಡನ್ ವರ್ಕ್ಸ್ ಮಾಡುವಾಗ ಅಬ್ಸರ್ವ್ ಮಾಡಿದೆ, ಈ ಎಲೆಗಳ ಮೇಲೆ ಕೂಡ ತುಂಬ ಜಾಸ್ತಿ ಧೂಳಿತ್ತು. ಒಂದ್ಸತಿ ವಾಟರ್ನ ಸ್ಪ್ರಿಂಕಲ್ ಮಾಡೋಣ ಅಂತ ಈ ಸ್ಪ್ರೇ ಬಾಟಲ್ನ ಯೂಸ್ ಮಾಡಿದ್ದೀನಿ. ಅದರಲ್ಲೂ ಆಗಾಗ ಮಳೆ ಬೀಳ್ತಾ ಇರೋದ್ರಿಂದ ಧೂಳು ಸ್ವಲ್ಪ ಕಡಿಮೆ ಆಗಿದೆ, ಆದ್ರೂ ಗಿಡಗಳು ಬೇಗ ಧೂಳನ್ನ ಅಟ್ರಾಕ್ಟ್ ಮಾಡುತ್ತೆ ಅಲ್ಲ. ಇನ್ನು ಹೆಲ್ಪರ್ ಅವ್ರು ಮಾಡಬೇಕಾಗಿರುವಂಥ ಕ್ಲೀನಿಂಗ್ ಎಲ್ಲ ಕೂಡ ಮುಗಿಸ್ಕೊಟ್ಟಿದ್ದಾರೆ. ಅಷ್ಟರಲ್ಲಿ ಒಂದು 20 ನಿಮಿಷ ಏನೋ ಆಗಿತ್ತು, ಇವುಗಳನ್ನ ಕೂಡ ನೆನೆಸಿಟ್ಟು ಸೊ ಒಂದ್ಸತಿ ಕೈಯಲ್ಲೇ ರಬ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನೀರಿನ ಕಲರ್ ಯಾವ ಥರ ಇದೆ ಅಂತ ಅಬ್ಸರ್ವ್ ಮಾಡ್ಬೋದು. ಸೊ ಜಿಟ್ಟಿಲ್ಲ ಅಂದರೂ ಕೂಡ ಧೂಳು ಅನ್ನೋದು ಇರುತ್ತೆ ಅಲ್ವಾ, ಸೊ ಹಂಗಾಗಿ ಇನ್ನು ಈ ಥರ ವಸ್ತುಗಳನ್ನ ಕ್ಲೀನ್ ಮಾಡಬೇಕಾದ್ರೆ ನೀರು ಕ್ಲಿಯರ್ ಆಗೋವರೆಗೂ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ಕೈಯಲ್ಲಿ ಬ್ರಷಲ್ಲೆಲ್ಲನೂ ಜಾಸ್ತಿ ಉಜ್ಜೋ ಅವಶ್ಯಕತೆ ಇಲ್ಲ. ಆ ನೀರನ್ನ ಚೆಲ್ಬಿಟ್ಟು ಮತ್ತೊಂದು ಸತಿ ಬಕೆಟಲ್ಲಿ ವಾಟರ್ನ ಫಿಲ್ ಮಾಡಿ ಎಲ್ಲ ಈ ತೋರಣಗಳನ್ನ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಈ ಥರ ಹಾಕಿದ್ದೀನಿ. ಈಗ ಒಂದು ಸತಿ ಕ್ಲೀನಾಗಿರೋವಂಥ ವಾಟರಲ್ಲಿ ವಾಶ್ ಮಾಡಿಕೊಂಡು ಚೆನ್ನಾಗಿ ಬಿಸಿಲು ಬೀಳೋ ಹತ್ರ ಒಣಗಾಕ್ತಾ ಇದ್ದೀನಿ. ಅದರಲ್ಲೂ ವೆದರು ಸ್ವಲ್ಪ ಹೊತ್ತು ಬಿಸಿಲು ಸ್ವಲ್ಪ ಹೊತ್ತು ಮೋಡ ಎಲ್ಲ ಇತ್ತು, ಹಂಗಾಗಿ ಬೆಳಗ್ಗೆನೇ ಒಣಗಾಕ್ಬಿಟ್ರೆ ಮಧ್ಯಾಹ್ನ ಅಷ್ಟರಲ್ಲಿ ಒಣಗುತ್ತೆ, ಬೇಗ ಎತ್ತಿಡ್ಕೋಬೋದು ಅನ್ನೋದ್ರಿಂದ ಸೊ ಈ ಕೆಲಸ ಅನ್ನೋದು ಫಿನಿಶ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ. ತೋರಣಗಳೆಲ್ಲ ನಾನು ಟೆರೆಸಲ್ಲಿ ಒಣಗಾಕಿದ್ದೆ. ಈ ಕೆಲಸ ಎಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರಿ, ಮಕ್ಕಳ ಸೈಕಲ್ ಕೂಡ ಬಂತು. ಸೊ ಅವರು ಪಾರ್ಕಿಗೆ ಹೋಗಿ ಆಟ ಆಡ್ಕೊಂಡು ಬರ್ತಾರೆ ಬೆಳಗಿನ ಜಾವ. ಇನ್ನು ಅವ್ರು ಎಲ್ಲಿಗೆ ಹೋಗಿ ಬರಲಿ, ಫಸ್ಟಿಗೆ ಅಲ್ಲಿ ಏನೇನು ನಡೀತು ಅದನ್ನೆಲ್ಲ ಅವ್ರದ್ದೇ ಆದಂಥ ವೇಯಲ್ಲಿ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಸೊ ಅವ್ರ ಜೊತೆ ಮಾತಾಡ್ತಾನೆ ಇಲ್ಲಿ ನಾನು ಮನೆ ಮುಂದೆ ಬಾಗ್ಲ ಹತ್ರ ಎಲ್ಲ ಕೂಡ ರಂಗೋಲಿನ ಹಾಕ್ತಾ ಇದ್ದೀನಿ. ಈ ರಂಗೋಲಿ ಬಗ್ಗೆ ಕೂಡ ಸುಮಾರು ಜನ ಕೇಳ್ತಿರ್ತೀರ. ಇದು ರಂಗೋಲಿ ಉಂಡೆ ಅಂತ ಬರುತ್ತೆ. ಆ ಉಂಡೆನ ಪೌಡರ್ ಮಾಡಿ ನೀರಲ್ಲಿ ಮಿಕ್ಸ್ ಮಾಡಿ ಪೇಸ್ಟ್ ಥರ ಮಾಡಿಕೊಂಡು ಈ ಥರ ಹಾಕೋದು. ಒಳ್ಳೆ ಪೇಂಟಲ್ಲಿ ಹಾಕಿರೋ ಎಫೆಕ್ಟ್ ಕೊಡುತ್ತೆ. ಒಂದು ವೇಳೆ ನಿಮ್ಗೆ ಈ ಥರದ್ದು ರಂಗೋಲಿ ಉಂಡೆ ಸಿಗಲ್ಲ ಅನ್ನೋದಾದರೆ ಅಕ್ಕಿಯಿಂದ ಕೂಡ ಚಾಕ್ ಪೀಸ್ ಥರ ಮಾಡ್ಕೋಬೋದು. ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾನು ಒಂದು ಡೀಟೇಲ್ ವಿಡಿಯೋನ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಮಾತಾಡ್ತಾನೆ ರಂಗೋಲಿ ಎಲ್ಲ ಹಾಕಿದ್ದಾಯಿತು. ಈಗ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಆದಷ್ಟು ಲಾಂಡ್ರಿನ ನಾನು ಅವಾಗಲೇ ಫಿನಿಶ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದರಲ್ಲೂ ವೀಕೆಂಡ್ ಆಗಿದ್ದರಿಂದ ಮಕ್ಕಳ ಶೂಸು ಮತ್ತು ಅವರ ಸಾಕ್ಸ್ ಎಲ್ಲ ವಾಶ್ ಮಾಡೋ ಅಂಥದ್ದಿತ್ತು.
ಸೊ ಎಲ್ಲರೂ ಸೇರಿ ಟೀಮ್ ವರ್ಕ್ ಮಾಡೋಣ ಅಂತ ಒಟ್ಟಿಗೆ ಎಲ್ಲರೂ ಟೆರೆಸ್ಗೆ ಬಂದಿದ್ದೀವಿ. ಯೂಶ್ವಲಿ ಟೆರೆಸಲ್ಲಿ ತುಂಬ ಧೂಳು ಆಗ್ತಾ ಇರುತ್ತೆ. ಧೂಳಿಗಿಂತ ಗಿಡಗಳೆಲ್ಲ ಜಾಸ್ತಿ ಇರೋ ಕಾರಣ ಒಣಗಿರೋ ಎಲೆಗಳೆಲ್ಲ ಕೂಡ ಗಾಳಿಗೆ ಆ ಕಡೆ ಈ ಕಡೆ ಬಂದಿರುತ್ತೆ. ಅದರಲ್ಲೂ ಈಗ ನಾನು ಯಾವ ಏರಿಯಾನ ಕ್ಲೀನ್ ಮಾಡ್ತಾ ಇದ್ದೀನಿ, ಇಲ್ಲಿ ಸುಮಾರು ದಿನಗಳಿಂದ ನಾನು ಯೂಸ್ ಮಾಡದೇ ಇರೋವಂಥ ಕೆಲವೊಂದು ಐರನ್ ರಾಡ್ಸು ಮತ್ತು ಈ ಥರದ್ದು ವಯರ್ಸ್ ಎಲ್ಲ ಇಟ್ಕೊಂಡಿದ್ದೆ. ಅದನ್ನೆಲ್ಲ ಇವತ್ತು ಫೈನಲಿ ತೆಗೆದು ಬಿಡೋಣ ಅಂತ ಎಲ್ಲ ಅದನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಅದರಲ್ಲೂ ಓಲ್ಡ್ ನ್ಯೂಸ್ ಪೇಪರ್ ತೊಗೊಂಡೋಗೋರು ಬರ್ತಾರಲ್ವ, ಅವ್ರ ಸೌಂಡು ಕೇಳಿಸ್ತಿತ್ತು. ಹಂಗಾಗಿ ಪ್ಲಾಸ್ಟಿಕ್ ಏನಾದರೂ ಇದ್ದರೂ ಕೂಡ ತೆಗೆದ್ರೆ ಅವ್ರು ತೊಗೊಂಡೋಗ್ತಾರೆ. ಅದನ್ನೆಲ್ಲ ಕೂಡ ಸೆಗ್ರಿಗೇಟ್ ಮಾಡ್ಕೊಂಡಿದ್ದೀನಿ. ಅಷ್ಟರಲ್ಲಿ ಅವ್ರು ಬಂದೇ ಬಂದರು. ಆಲ್ಮೋಸ್ಟ್ ಒಂದು 7ರಿಂದ 8 kg ಆದಮೇಲೆ ಒಟ್ಟಿಗೆ ಒಂದೇ ಸಾರಿ ಕೊಡ್ತಿರ್ತೀನಿ. ಇನ್ನು ಟೆರೆಸಲ್ಲಿ ಇದ್ದಿದ್ದಂಥ ಕೆಲವೊಂದು ಪ್ಲಾಸ್ಟಿಕ್ ಎಲ್ಲ ಕೆಳಗಡೆ ಹಾಕಿದ್ದೆ, ಅದನ್ನು ಕೂಡ ಅವ್ರು ತೊಗೊಂಡು ಹೋದರು. ಅದಾದಮೇಲೆ ಇಲ್ಲಿ ರಂಗೋಲಿನ ತೋರಿಸ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ. ಇನ್ನು ಆಗಲೇ ಶೂಸ್ ಎಲ್ಲ ನೆನೆಸಿಟ್ಟಿದ್ದು ನೋಡಿದ್ರಲ್ವ, ಅವ್ರವ್ರದನ್ನ ಅವ್ರವರೇ ವಾಶ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ಜಸ್ಟು ಸಾಕ್ಸ್ ಮಾತ್ರನೇ ನಾನು ವಾಶ್ ಮಾಡೋಕ್ಕೆ ಹೆಲ್ಪ್ ಮಾಡಿದೆ. ಈಗ ಪೂಜೆಗೆ ಬೇಕಾಗಿರೋವಂಥ ಹೂಗಳನ್ನ ಕಿತ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತು ಬಿಸಿಲು ಚೆನ್ನಾಗಿದ್ದರಿಂದ ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲನೂ ಒಣಗಿತ್ತು. ಅದರಲ್ಲೂ ಮಧ್ಯಾಹ್ನದ ಮೇಲೆ ನಮ್ಗೆ ಕೆಲವೊಂದು ಶಾಪಿಂಗ್ ಪ್ಲಾನಿಂಗ್ಸ್ ಎಲ್ಲ ಇದೆ. ಸೊ ಹಂಗಾಗಿ ಯಾವ್ಯಾವ್ದೆಲ್ಲ ಒಣಗಿದೆಯೋ ಅದನ್ನೆಲ್ಲ ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ. ಇನ್ನು ತೋರಣಗಳು ಒಣಗಿದೆ ಅಂತ ಮಕ್ಕಳು ತೊಗೊಂಬಂದು ಕೊಟ್ಟರು. ಅದನ್ನು ಕೂಡ ಬಾಗಿಲಿಗೆ ಥರ ಹಾಕ್ತಾ ಇದ್ದೀನಿ. ಒನ್ಸೀಗ ಫ್ರೆಶ್ ಆದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ಹೊರಗಡೆ ಹೋಗಿ ಬರೋಣ ಅಂತ ಪ್ಲ್ಯಾನು. ಯೂಶ್ವಲಿ ಹಬ್ಬದ ಶಾಪಿಂಗ್ ಅಂದ್ರೇ ನೆನಪಾಗುವಂಥದ್ದು ಒನ್ ಆ್ಯಂಡ್ ಓನ್ಲಿ ಡೆಸ್ಟಿನೇಷನ್ಸ್ ಚಿಕ್ಕಪೇಟೆ ಇಲ್ಲ ಮಲ್ಲೇಶ್ವರಂ. ಬಟ್ ಈ ಬಾರಿ ಕೆಲವೊಂದು ಕಾರಣಾಂತರಗಳಿಂದ ಮತ್ತು ಅಷ್ಟು ದೂರ ಎಲ್ಲ ಟ್ರಾವೆಲ್ ಮಾಡೋದು ಬೇಡ ಅನ್ನೋದ್ರಿಂದ ನಿಯರ್ ಬೈ ಎಲ್ಲಾದರೂ ಯಲಹಂಕದಲ್ಲಿ ತೊಗೊಂಬರೋಣ ಅಂತ ಯಲಹಂಕಕ್ಕೆ ಬಂದಿದ್ದೀವಿ. ಸೊ ಆಂಜನೇಯ ಸ್ಟ್ಯಾಚು ನೋಡಿದ್ರೇ ಗೊತ್ತಾಗಿರುತ್ತೆ ನಿಮಗೆ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ. ಸೊ ನಾವು ಈ ಒಂದು ಶಾಪ್ಗೆ ಬಂದಿದ್ವಿ. ಇವರ ಇನ್ಸ್ಟಾ ಪೇಜ್ ಎಲ್ಲ ಕೂಡ ಇದೆ. ಇದು ಯಾವುದೇ ಥರದ ಪ್ರಮೋಷನ್ ಅಲ್ಲ, ನಾವು ತೊಗೊಂಡಕ್ಕೆ ಬಂದಿದ್ವಿ, ಹಂಗಾಗಿ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಕಲೆಕ್ಷನ್ಸ್ ಅಂತ ಬಂದರೆ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಬಟ್ ಏನಂದರೆ ಸ್ಟಾಫು ಕರೆಕ್ಟಾಗಿ ಓಪನ್ ಮಾಡಿ ತೋರಿಸೋದಕ್ಕೆ ನಾವೇ ಸೆಲೆಕ್ಟ್ ಮಾಡ್ಕೋಬೇಕು. ಜಸ್ಟ್ ಬಾಕ್ಸಲ್ಲಿರೋದನ್ನು ತೋರಿಸ್ತಿರ್ತಾರೆ. ಅದೇ ಕೆಲವೊಂದು ಶಾಪ್ಸಲ್ಲಾದರೆ ಎಲ್ಲದನ್ನು ಓಪನ್ ಮಾಡಿ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಾಗ ನಮಗೊಂದು ಐಡಿಯಾ ಬರುತ್ತೆ. ಬಟ್ ಇಲ್ಲಿ ಏನಂದರೆ ನಾವೇ ಚೂಸ್ ಮಾಡ್ಕೋಬೇಕಾಗಿತ್ತು. ಫೈನಲಿ ಕೆಲವೊಂದು ಸ್ಯಾರೀಸ್ ಎಲ್ಲ ತೆಗೆಸಿ ಓಪನ್ ಮಾಡಿಸಿ ನೋಡಿ ಕೆಲವು ಸೀರೆಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ನಾನು ತೋರಿಸಿರೋಂಥ ಸೀರೆಗಳಲ್ಲಿ ಒಂದನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವಿ ಗುಡ್ಸೋಣ ಅಂತ ತೊಗೊಂಡಿದ್ದೀನಿ. ಯಾವ ಸೀರೆನ ನಾನು ಸೆಲೆಕ್ಟ್ ಮಾಡ್ಕೊಂಡಿರ್ಬೋದು ಗೆಸ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಪ್ರೈಸ್ ವೈಸ್ ಕೂಡ ಇಲ್ಲಿ ಸೀರೆಗಳು ಅವೈಲಬಲ್ ಇದೆ. ಅದರಲ್ಲೂ ಕೆಲವೊಂದಂತೂ ತುಂಬ ಅಟ್ರಾಕ್ಟಿವ್ ಆಗಿತ್ತು. ಅರೌಂಡು 35,000 40,000 ಸೀರೆಗಳಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಏನೇನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಬಟ್ ನಾನು ಆಗಲೇ ಹೇಳ್ದಂಗೆ ಒಂದು ಮಾತ್ರ ಸಸ್ಪೆನ್ಸ್. ದೇವಿ ಗುಡಿಸುವಂಥ ಸೀರೆನ ನೀವು ಡೈರೆಕ್ಟಾಗಿ ಅವತ್ತೇ ನೋಡ್ತೀರಾ, ಇಲ್ಲ ನಾನು ಏನಾದರೂ ಫೋಲ್ಡಿಂಗ್ ಮಾಡೋದು ವೀಡಿಯೋನ ಶೂಟ್ ಮಾಡಿದ್ರೆ ಅದನ್ನು ಅಲ್ಲಿ ಇನ್ಕ್ಲೂಡ್ ಮಾಡ್ತೀನಿ ಕಮಿಂಗ್ ವೀಡಿಯೋಸಲ್ಲಿ. ಬಟ್ ಈ ವಿಡಿಯೋದಲ್ಲಿ ಮಾತ್ರ ತೋರಿಸ್ತಾ ಇಲ್ಲ. ಬಟ್ ನೀವು ಗೆಸ್ ಮಾಡಿ ಕಂಪಲ್ಸರಿ ಕಮೆಂಟ್ ಮಾಡಿ. ಇನ್ನು ಇದು ಕಾಟನ್ ಮಿಕ್ಸ್ ಸ್ವಲ್ಪ ಜರಿ ಬಂದಿರುವಂಥ ಸ್ಯಾರಿ. ಬಟ್ ಇದರ ಪಲ್ಲು ಇರ್ಬೋದು, ಆ ಬಾರ್ಡರ್ ತುಂಬ ಅಟ್ರಾಕ್ಟಿವ್ ಆಗಿತ್ತು. ಇದು ಕೂಡ ಒಂದು ಸ್ವಲ್ಪ ಸಿಲ್ಕ್ ಮಿಕ್ಸ್ ಸ್ಯಾರಿನೇ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ.
ಸೊ ಸೀರೆಗಳೆಲ್ಲ ಯಾವ ಥರ ಇದೆ, ಚೆನ್ನಾಗಿ ಕಾಣಿಸ್ತಿದೆಯಾ? ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೀವೇನಾದರೂ ಬೆಂಗಳೂರಲ್ಲಿದ್ದು ನೀವು ರೇಷ್ಮೆ ಸೀರೆನ ತರಬೇಕು ಅಂದರೆ ಎಲ್ಲಿ ತೊಗೊಂಡು ಬರ್ತೀರಾ, ಯಾವ ಅಂಗಡಿಯಲ್ಲಿ ಚೆನ್ನಾಗಿರುತ್ತೆ, ಡೆಫಿನೆಟ್ಲಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಾನು ತೊಗೊಂಡು ಬಂದಿರೋವಂಥ ಎಲ್ಲ ಸೀರೆಗಳಲ್ಲಿ ಈ ಸೀರೆ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ನಮ್ಮ ಹೆಲ್ಪರ್ಗೆ ಕೊಡೋಣ ಅಂತ ನಾನು ತುಂಬಾ ಇಷ್ಟಪಟ್ಟು ತೊಗೊಂಡು ಬಂದಿದ್ದ ಸೀರೆ ಇದು. ಅರೌಂಡ್ 1200 ರುಪೀಸ್ ಏನೋ ಬಿದ್ದಿದೆ. ಇನ್ನು ಈ ಸೀರೆಗಳನ್ನ ಹತ್ತಿರದಿಂದ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನೇನು ಈ ವಿಡಿಯೋ ಎಂಡಿಗೆ ಬಂದ್ವಿ. ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರೋ ಅಂತಹ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಯಿತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.